ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಕರ್ನಾಟಕ ಪೆಟ್ ವರ್ಲ್ಡ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಕೊಯ್ ಕಾರ್ಪ್ ಮೀನಿನ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕೇಳಲು ವಿಚಿತ್ರವಾಗಿದ್ದರೂ ಇದೊಂದು ಮೀನಿನ ಹೆಸರು ಕೊಯ್ ಕಾರ್ಪ್ ಅಂತ. ಇದು ಒಂದು ಸುಂದರವಾದ ಅಲಂಕಾರಿಕ ಸಿಹಿ ನೀರಿನ ಮೀನಾಗಿದೆ. ಇದನ್ನು ಹೆಚ್ಚಾಗಿ ಜಪಾನೀಸ್ ಹಾಗೂ ಆಫ್ರಿಕಾ ಖಂಡಗಳಲ್ಲಿ ಬಳಸುತ್ತಾರೆ. ಸ್ನೇಹಿತರೆ, ಇದನ್ನು ಸ್ವಚ್ಛ ಮಾಡಲು ಹಾಗೂ ಕೀಟಗಳನ್ನು ತಿನ್ನಲು ಇದನ್ನು ಜಪಾನೀಸ್ನಲ್ಲಿ ಬಳಸುತ್ತಾರೆ. ಅದಲ್ಲದೆ ಜಪಾನೀಸ್ನ ಮೋರಿಗಳಲ್ಲಿ ಇದನ್ನು ಸಾಕುವುದು ಅಭ್ಯಾಸ. ಸ್ನೇಹಿತರೆ, ಮೋರಿ ಅಂದರೆ ನೀವು ಇಂಡಿಯನ್ ಮೋರಿಗೆ ಹೋಲಿಸಬೇಡಿ. ಜಪಾನೀಸ್ ಮೋರಿ ಅಷ್ಟು ಕ್ಲೀನಾಗಿರುತ್ತೆ ಅಂತ ಅರ್ಥ. ಇದು ಸುಂದರ ಹಾಗೂ ಹಲವು ಬಣ್ಣ ಮಿಶ್ರಣದಲ್ಲಿ ದೊರೆಯುತ್ತವೆ. ಇದರ ಸಂತಾನೋತ್ಪತ್ತಿ ಇದು ನೇರವಾಗಿ ಮರಿಯನ್ನು ಹಾಕುವುದಿಲ್ಲ. ಇದು ಮೊಟ್ಟೆಯನ್ನು ಇಟ್ಟು ನಂತರ ಮರಿ ಮಾಡುತ್ತದೆ. ಇದು ಕಲ್ಲುಗುಡ್ಡೆ ಅಥವಾ ಇನ್ನು ಬಚ್ಚಿಟ್ಟುಕೊಳ್ಳುವ ಸ್ಥಳಗಳಲ್ಲಿ ಮರಿಯನ್ನು ಮಾಡುತ್ತದೆ. ಇದರ ಮರಿಯ ಸಂತಾನೋತ್ಪತ್ತಿ 200ರಿಂದ 300 ತನಕ. ಇದು ಚಳಿಗಾಲದಲ್ಲಿ ತನ್ನ ಮರಿಗಳನ್ನು ಮಾಡುತ್ತದೆ. ಇನ್ನು ಇದರ ವಿಧಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಕೊಹಿಕು, ತಾಂಜು, ಶೋವಾ ಸಂಕೆ, ಆಸಾಗಿ, ಬೆಕೋ, ಜಿನೆರಲ್ ಶೋವಾ ಇತ್ಯಾದಿ. ಈ ಮೀನು ದೊಡ್ಡ ಹಾಗೂ ವಿಶಾಲ ಜಾಗದಲ್ಲಿ ಬದುಕುವಂಥ ಮೀನು. ಇದು ವಿಶಾಲವಾದ ಜಾಗದಲ್ಲಿ ಇದ್ದರೆ 6ರಿಂದ 7 ಅಡಿ ತನಕ ಬೆಳೆಯಬಹುದು. ಅದಲ್ಲದೆ ಇದರ ಜೀವಿತಾವಧಿ 6ರಿಂದ 9 ವರ್ಷ. ಇದನ್ನು ಅಕ್ವೇರಿಯಂನಲ್ಲಿಟ್ಟರೆ ಇದರ ಬೆಳವಣಿಗೆ ಕುಂಠಿತವಾಗಬಹುದು. ಇದು ವೇಗವಾಗಿ ಬೆಳೆಯಬೇಕೆಂದರೆ ನೀವು ವಿಶಾಲವಾದ ಪ್ರದೇಶದಲ್ಲಿ ಇದನ್ನು ಸಾಕುವುದು ಉತ್ತಮ. ಅದಲ್ಲದೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.